ಸುತ್ತಮುತ್ತಲಿನ ದ್ರವ್ಯಗಳು. ಭಾಗ ಎ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೀರಿನ ಕರಗುವ ಬಿಂದು ಎಷ್ಟು? ಮಂಜುಗಡ್ಡೆಯ ಕರಗುವ ಬಿಂದು. ಮಂಜುಗಡ್ಡೆ 4 ಡಿಗ್ರಿ ಸೆಲ್ಸಿಯಸ್ಗೆ ಕರಗಲು ಪ್ರಾರಂಭವಾಗ್ತದೆ. 100 ಡಿಗ್ರಿ ಸೆಲ್ಸಿಯಸ್ಗೆ ಸಮನಾದ ಕೆಲ್ವಿನ್ ತಾಪಮಾನ ಯಾವುದು? ಉತ್ತರ 373 ಡಿಗ್ರಿ ಕೆಲ್ವಿನ್. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273 ಡಿಗ್ರಿ ಕೆಲ್ವಿನ್. ಇದಕ್ಕೆ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 273 ಡಿಗ್ರಿ ಕೆಲ್ವಿನ್. ಇದಕ್ಕೆ ನಾವು 100 ಸೇರಿಸಿದಾಗ ಎಷ್ಟಾಗ್ತದೆ? 373 ಡಿಗ್ರಿ ಕೆಲ್ವಿನ್. ದ್ರವದಿಂದ ಅನಿಲಕ್ಕೆ ಪರಿವರ್ತನೆಯಾಗುವ ಪ್ರಕ್ರಿಯೆ ಯಾವುದು? ಉತ್ತರ ಆವಿಯಾಗುವಿಕೆ. ಬಾಷ್ಪೀಕರಣದ ವೇಗವನ್ನು ಹೆಚ್ಚಿಸುವ ಅಂಶವಲ್ಲದ್ದು ಯಾವುದು? ಹೆಚ್ಚಿನ ತೇವಾಂಶ ಇದ್ದರೆ, ಹ್ಯುಮಿಡಿಟಿ ಇದ್ದರೆ ಬಾಷ್ಪೀಕರಣದ ವೇಗ ಕಡಿಮೆ ಇರ್ತದೆ. ಒಣ ಮಂಜುಗಡ್ಡೆ ಡ್ರೈ ಐಸ್ ಎಂದರೆ ಘನ CO2ವನ್ನು ನಾವೇನಂತ ಕರಿತೀವಿ? ಒಣ ಮಂಜುಗಡ್ಡೆ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸುಪ್ತ ಉಷ್ಣ ಅಥವಾ ಗುಪ್ತೋಷ್ಣ ಲೇಟೆಂಟ್ ಹೀಟ್ ಎಂದರೇನು? ವಸ್ತುವಿನ ಉಷ್ಣತೆ ಬದಲಾಗದೆ ಅದರ ಸ್ಥಿತಿ ಬದಲಾಗುವ ಬೇಕಾಗುವ ಉಷ್ಣತೆಯನ್ನು ಗುಪ್ತೋಷ್ಣ ಅಥವಾ ಲೇಟೆಂಟ್ ಹೀಟ್ ಅಂತ ಕರೀತಾರೆ. ಉದಾಹರಣೆಗೆ ಈಗ 100 ಡಿಗ್ರಿ ಸೆಲ್ಸಿಯಸ್ ಏನಿರ್ತದೆ? ನೀರಿರ್ತದೆ, ಕುದೀತಾ ಇರ್ತದೆ. ಆದರೆ ನೀರಾವಿಯ ತಾಪಮಾನನೂ 100 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಎರಡೂ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾವೆ. ನೀರಿಂದ ನೀರಾವಿ ಆಗೋಕ್ಕೆ ಬೇಕಾಗಿರುವ ತಾಪಮಾನವನ್ನು ಗುಪ್ತೋಷ್ಣ ಅಂತ ಕರಿತೀವಿ. 100 ಡಿಗ್ರಿ ಸೆಲ್ಸಿಯಸ್ ಕುದಿಯೋ ನೀರಿಗೆ ನೀರಾವಿ ಆಗೋಕ್ಕೆ ಹೆಚ್ಚಿನ ತಾಪಮಾನ ಹೋಗುತ್ತೆ. ಆದರೆ ಹೆಚ್ಚಿನ ತಾಪಮಾನ ಎಲ್ಲಿ ಬಳಕೆ ಆಗುತ್ತೆ ಅಂದರೆ ನೀರಿನಿಂದ ಈಗ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆಯಾಗಲು ಆ ಒಂದು ಶಕ್ತಿ ವಿನಿಯೋಗ ಆಗ್ತದೆ, ಉಪಯೋಗ ಆಗ್ತದೆ. ಇದನ್ನು ಏನಂತ ಕರೀತಾರೆ? ಗುಪ್ತೋಷ್ಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಸಾಂದ್ರೀಕರಣ ಬಾಷ್ಪೀಕರಣ ಎಂದರೇನು? 7ನೇ ಪ್ರಶ್ನೆ. ಉತ್ತರ, ದ್ರವವು ಅದರ ಮೇಲ್ಮೈಯಿಂದ ಯಾವುದೇ ತಾಪಮಾನದಲ್ಲಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಬಾಷ್ಪೀಕರಣ ಎನ್ನುವರು. ಸಾಂದ್ರೀಕರಣ ಎಂದರೇನು? ಅನಿಲವು ತಂಪಾಗಿ ದ್ರವವಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಸಾಂದ್ರೀಕರಣ ಎನ್ನುವರು. ಉದಾಹರಣೆಗೆ ನೀರಾವಿ ಇರ್ತದೆ. ನೀವು ಒಂದು ಬಾಟಲ್ ತೊಗೋತೀರಿ, ಕೋಲ್ಡ್ ವಾಟರ್ ಬಾಟಲ್ಲು. ಆ ಕೋಲ್ಡ್ ವಾಟರ್ ಬಾಟಲ್ ತೊಗೊಂಡ್ಮೇಲೆ ಅದರ ಮೇಲೆ ನೀರಿನ ಹನಿಗಳು ಹೀಗೆ ಅಂಟ್ಕೊಳ್ತವೆ. ಅದು ಮೇಲೆ ನೀರಾಗುತ್ತೆ. ಯಾಕಂದರೆ ವಾತಾವರಣದಲ್ಲಿರುವ ನೀರಾವಿ ಈ ಒಂದು ಬಾಟಲ್ಗೆ ಅಂಟಿಕೊಂಡಾಗ ಅದು ಅನಿಲ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬರ್ತದೆ? ದ್ರವ ಸ್ಥಿತಿಗೆ ಬರ್ತದೆ. ಉತ್ಕರ್ಷಣ ಎಂದರೇನು? ಘನವು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರೋದನ್ನು ನಾವು ಏನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ.
ಇದು ಉತ್ಕರ್ಷಣ ಅಲ್ಲ, ಇದು ಉತ್ಪತನ. ತಪ್ಪಾಗಿ ಪ್ರಶ್ನೆ ಪ್ರಿಂಟ್ ಆಗಿದೆ. ಉತ್ಪತನ ಇಂಗ್ಲೀಷಲ್ಲಿ ಇದನ್ನು ಏನಂತ ಕರೀತಾರೆ? ಸಬ್ಲಿಮೇಷನ್ ಅಂತ ಕರೀತಾರೆ. ನೆಕ್ಸ್ಟ್, ತೇವಾಂಶ ಎಂದರೇನು? ಗಾಳಿಯಲ್ಲಿರುವ ನೀರಿನ ಆವಿಯ ಪ್ರಮಾಣವನ್ನು ತೇವಾಂಶ ಎನ್ನುವರು. ಬಾಷ್ಪೀಕರಣವು ತಂಪು ಉಂಟು ಮಾಡುವುದನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಬಾಷ್ಪೀಕರಣ ತಂಪು ಉಂಟು ಮಾಡುವುದನ್ನು ಬಾಷ್ಪೀಕರಣದ ವೇಳೆ ದ್ರವವು ತನ್ನ ಸುತ್ತಮುತ್ತಲಿನಿಂದ ಉಷ್ಣವನ್ನು ಹೀರಿಕೊಳ್ಳುತ್ತದೆ, ಆದ್ದರಿಂದ ತಂಪಾಗುತ್ತದೆ. ಉದಾಹರಣೆ, ಬೆವರು ಆವಿಯಾದಾಗ ನಮ್ಮ ದೇಹ ತಂಪಾಗುತ್ತದೆ. ಆವಿಯಾಗೋಕ್ಕೆ ನಮ್ಮ ದೇಹದಿಂದ ಬೆವರು ಏನು ಹೀರಿಕೊಳ್ತದೆ? ತಾಪವನ್ನು ಹೀರಿಕೊಂಡು ಅದು ದ್ರವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗ್ತದೆ? ಅನಿಲ ಸ್ಥಿತಿಗೆ ಹೋಗ್ತದೆ. ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ಶಾಖ ಶಕ್ತಿ ಬೇಕು. ಈ ಶಾಖವನ್ನು ಎದರಿಂದ ಪಡೀತದೆ? ನಮ್ಮ ದೇಹದಿಂದ ಪಡೀತದೆ. ಯಾವಾಗ ನಮ್ಮ ದೇಹವು ಶಾಖ ಶಕ್ತಿಯನ್ನು ಕಳ್ಕೊಳ್ತದಲ್ಲ, ನಮಗೆ ತಂಪಾಗಿರುವಿಕೆಯ ಒಂದು ಅನುಭವ ಆಗ್ತದೆ. ದ್ರವ್ಯದ 3 ಸ್ಥಿತಿಗಳ ನಡುವಿನ ಪರಿವರ್ತನೆಗಳನ್ನು ವಿವರಿಸಿ. ಘನದಿಂದ ದ್ರವವಾದರೆ ಅದನ್ನು ಕರಗುವಿಕೆ ಅಂತಾರೆ. ದ್ರವದಿಂದ ಘನ ಆದರೆ ಅದನ್ನು ಘನೀಕರಣ ಅಂತಾರೆ. ದ್ರವದಿಂದ ಅನಿಲವಾದರೆ ಅದನ್ನು ಆವಿಯಾಗುವಿಕೆ ಅಂತ ಕರೀತಾರೆ. ಅನಿಲದಿಂದ ದ್ರವವಾದರೆ ಅದು ಸಾಂದ್ರೀಕರಣ ಅಂತಾರೆ. ಘನದಿಂದ ಅನಿಲವಾದರೆ ಅದನ್ನು ಉತ್ಪತನ ಅಂತ ಕರೀತಾರೆ. ಅನಿಲದಿಂದ ನೇರವಾಗಿ ಘನವಾದರೆ ಅದನ್ನು ಕೂಡ ನಿಕ್ಷೇಪಣ ಅಂತ ಕರೀತಾರೆ. ಅದು ಉತ್ಪತನದ ಉದಾಹರಣೆಯೇ ಆಗಿದೆ. ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಅದು ನೀರಾವಿಯಾಗಿ ನಂತರ ನೀರಾವಿ ಆಗಿ ಬದಲಾಗುವ ಪ್ರಕ್ರಿಯೆಯನ್ನು ಗುಪ್ತೋಷ್ಣದ ಅಥವಾ ಸುಪ್ತೋಷ್ಣದ ಪರಿಕಲ್ಪನೆಯೊಂದಿಗೆ ವಿವರಿಸಿ. ಮಂಜುಗಡ್ಡೆಗೆ ಉಷ್ಣ ನೀಡಿದಾಗ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು ಕರಗಿ ನೀರಾಗುತ್ತದೆ. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಇದು 5 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದು ಕರಗಲು ಪ್ರಾರಂಭ ಆಗ್ತದೆ. ಈ ಸಮಯದಲ್ಲಿ ತಾಪಮಾನ ಸ್ಥಿರವಾಗಿರುತ್ತದೆ ಮತ್ತು ಹೀರಿಕೊಳ್ಳುವ ಉಷ್ಣವನ್ನು ಕರಗುವ ಸುಪ್ತ ಉಷ್ಣ ಎನ್ನುವರು. ನಂತರ ನೀರನ್ನು ಬಿಸಿ ಮಾಡಿದಾಗ ಅದರ ಉಷ್ಣತೆ 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೆಚ್ಚುತ್ತದೆ. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರು ನೀರಾವಿಯಾಗಿ ಬದಲಾಗುತ್ತದೆ. ಈ ಸಂದರ್ಭದಲ್ಲಿ ಹೀರಿಕೊಳ್ಳುವ ಉಷ್ಣವನ್ನು ಆವಿಕರಣದ ಗುಪ್ತೋಷ್ಣ ಎನ್ನುವರು. ಅಥವಾ ಉತ್ಪತನ ಎಂದರೇನು? ಉತ್ಪತನ, ಇದು ಉತ್ಪತನ ಆಗಬೇಕು, ಉತ್ಕರ್ಷಣೆಯಾಗಿದೆ. ಉತ್ಪತನ ಎಂದರೇನು? ಉತ್ಪತನ, ಒಂದು ವಸ್ತುವು ದ್ರವ ಸ್ಥಿತಿಗೆ ಬಾರದೆ ಘನವು ನೇರವಾಗಿ ಅನಿಲವಾಗುವ ಪ್ರಕ್ರಿಯೆಯನ್ನು ಉತ್ಪತನ ಅಂತ ಕರಿತೀವಿ. ಉದಾಹರಣೆಗೆ ಕರ್ಪೂರ, ಅಮೋನಿಯಂ ಕ್ಲೋರೈಡ್, ಅಯೋಡಿನ್. ಡಾಂಬರ್ಗುಳಿಗೆ ಅಂತೀವಿ ಅಮೋನಿಯಂ ಕ್ಲೋರೈಡ್, ಅದೇ. ಮತ್ತು ಡ್ರೈ ಐಸು ಕೂಡ ಏನು ಮಾಡ್ತದೆ? ನೇರವಾಗಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗ್ತದೆ.
ಬಾಷ್ಪೀಕರಣವನ್ನು ಪ್ರಭಾವ ಬೀರಿಸುವ ಅಂಶಗಳು ಯಾವುವು? ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ಹೆಚ್ಚು ಇದ್ದರೆ ಬಾಷ್ಪೀಕರಣ ವೇಗವಾಗಿ ನಡೆಯುತ್ತದೆ. ತಾಪಮಾನ ಹೆಚ್ಚಿದಂತೆ ಬಾಷ್ಪೀಕರಣ ವೇಗ ಹೆಚ್ಚುತ್ತದೆ. ಗಾಳಿಯ ವೇಗವಾಗಿ ಬೀಸಿದರೆ ನೀರಿನ ಆವಿ ದೂರ ಸರಿಯುವುದರಿಂದ ಬಾಷ್ಪೀಕರಣ ಹೆಚ್ಚಾಗುತ್ತದೆ. ಗಾಳಿಯಲ್ಲಿ ತೇವಾಂಶ ಕಡಿಮೆ ಇದ್ದರೆ ಬಾಷ್ಪೀಕರಣ ವೇಗವಾಗಿ ನಡೆಯುತ್ತದೆ. ತೇವಾಂಶ ಎಂದರೇನು? ತೇವಾಂಶವು ಬಾಷ್ಪೀಕರಣದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಗಾಳಿಯಲ್ಲಿರುವ ನೀರಿನ ಆವಿಯ ಪ್ರಮಾಣವನ್ನು ತೇವಾಂಶ ಅಂತ ಕರಿತೀವಿ. ತೇವಾಂಶ ಹೆಚ್ಚಿದರೆ ಬಾಷ್ಪೀಕರಣ ಹೆಚ್ಚಾಗುತ್ತದೆ, ಬಾಷ್ಪೀಕರಣ ನಿಧಾನವಾಗುತ್ತದೆ. ತೇವಾಂಶ ಕಡಿಮೆ ಇದ್ದರೆ ಬಾಷ್ಪೀಕರಣ ವೇಗವಾಗಿ ನಡೆಯುತ್ತದೆ. ಆದ್ದರಿಂದ ಮಳೆಗಾಲದಲ್ಲಿ ಬಟ್ಟೆಗಳು ಬೇಗ ಒಣಗುವುದಿಲ್ಲ, ಬೇಸಿಗೆಯಲ್ಲಿ